ಕೊಪ್ಪಳ ಬಿಜೆಪಿಯಲ್ಲಿ ಈ ಬಾರಿ ಬಹಳ ಕಾಂಪಿಟೇಷನ್ ಇತ್ತು. ಟಿಕೆಟ್ ಅನ್ನು ಪಡೆಯುವಂತ ನಿಟ್ಟಿನಲ್ಲಿ ಅಲ್ಲಿ ಡಾಕ್ಟರ್ ಬಸವರಾಜ್ ಅವರು ಕೂಡ ತನಗೆ ಟಿಕೆಟ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಮಾಡಿದ್ರು. ಕೊನೆ ಹಂತದಲ್ಲಿ ಮತ್ತೆ ಅಲ್ಲಿ ಸಂಸದರಾಗಿರುವಂತಹ ಸಂಗಣ್ಣ ಕರಡಿ ಅವರಿಗೇನೆ ಟಿಕೆಟ್ ಅನ್ನ ನೀಡಲಾಯಿತು. ಆದ್ರೆ ಅವರ ವಿರುದ್ಧವಾಗಿ ನಿನ್ನೆ ಆರ್ಎಸ್ಎಸ್ ಮುಖಂಡರು ಬಹಳ ಸಿಟ್ಟಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೊಪ್ಪಳ ಅಭ್ಯರ್ಥಿ ಸಂಗಣ್ಣ ಕರಡಿ ಸೇರಿದಂತೆ ಬಿಜೆಪಿ ಮುಖಂಡರೆಲ್ಲ ಸೇರಿ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರಂತೆ. ಬಿಜೆಪಿ ಮುಖಂಡರನ್ನೆಲ್ಲ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ ಆರ್ಎಸ್ಎಸ್ ಅವರು. ನಿನ್ನೆ ಕೊಪ್ಪಳದ ಒಂದು ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಗೌಪ್ಯ ಸಭೆಯಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಸರಿಯಾಗಿ ನೀವು ಪ್ರಚಾರ ಮಾಡ್ತಾ ಇಲ್ಲ, ಬ್ಯಾಲೆಟ್ ಪೇಪರ್ ಅನ್ನ ಕೂಡ ಇನ್ನೂ ಕೊಟ್ಟಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಸಂಗಣ್ಣ ಕರಡಿಗೆ ಲೆಫ್ಟ್ ರೈಟ್ ತೆಗೆದುಕೊಳ್ಳಲಾಗಿದೆ. ನಿಮಗೆ ಚುನಾವಣೆ ಮಾಡೋಕ್ ಆಗದಿದ್ರೆ ಹೇಳಿ, ನಾವೇ ಮಾಡಿಸ್ತೀವಿ, ನಮ್ಮ ಸ್ವಯಂ ಸೇವಕರಿಂದ ನಾವೇ ಚುನಾವಣೆ ಮಾಡಿಸ್ತೀವಿ ಅಂತ ಆರ್ಎಸ್ಎಸ್ ನ ಕೆಲ ಮುಖಂಡರು ಸಂಗಣ್ಣ ಕರಡಿ ಅವರಿಗೆ ಲೆಫ್ಟ್ ರೈಟ್ ತಗೊಂಡು ಹಿಗ್ಗಾಮುಗ್ಗಾ ಜಾಡಿಸಿದಾರಂತೆ. ಆರ್ಎಸ್ಎಸ್ ಮುಖಂಡರ ತರಾಟೆಗೆ ಕೊಪ್ಪಳ ಬಿಜೆಪಿ ನಾಯಕರೇ ಒಂದ್ ರೀತಿ ಬೆಚ್ಚಿ ಬಿದ್ದು ಬಿಟ್ರಂತೆ. ಆಮೇಲೆ ರಾತ್ರೋರಾತ್ರಿ ಬ್ಯಾಲೆಟ್ ಪೇಪರ್ ಅನ್ನ ಪ್ರಿಂಟ್ ಮಾಡಿಸಿ ಹಂಚಿಸಿದ್ದಾರೆ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ಇದು TV9ಗೆ ಉನ್ನತ ಮೂಲಗಳಿಂದ ಲಭ್ಯ ಆಗ್ತಾ ಇರುವಂತ ಮಾಹಿತಿ. ಅಂದ್ರೆ ಈ ಬ್ಯಾಲೆಟ್ ಪೇಪರ್ನೆಲ್ಲ ಈಗ ಆಲ್ರೆಡಿ ಅದರಲ್ಲಿ ನಮ್ಮ ಸಿಂಬಲ್ ಎಲ್ಲಿದೆ ಏನು ಎತ್ತ ಅನ್ನುವಂಥದ್ದನ್ನ ಜನರಿಗೆ ಒಂದು ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅವರಿಗೆ ಒಂದು ಅರಿವು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೊಡಬೇಕು ಮುಂಚೆನೆ ಅನ್ನುವಂಥದ್ದು ಎಲ್ಲ ಒಂದು ಮಾಹಿತಿಯನ್ನ ಪಕ್ಷದವರು ಕೊಟ್ಟಿರ್ತಾರೆ. ಆದ್ರೆ ಸಂಗಣ್ಣ ಕರಡಿ ಅವರು ಆ ಕನಿಷ್ಠ ಕೆಲಸನೂ ಮಾಡಿಲ್ವಂತೆ. ಹೀಗಾಗಿನೇ ಸಿಟ್ಟಾಗಿದ್ರಂತೆ ನಿನ್ನೆ ಆರ್ಎಸ್ಎಸ್ ನಾಯಕರು. ಶಿವಕುಮಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶಿವಕುಮಾರ್, ಈಗ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಸಿಕ್ಕಿದ್ದೇ ಕೊನೆ ಹಂತದಲ್ಲಿ, ಬಹಳ ಅವ್ರು ಕಷ್ಟಪಟ್ಟು ಪಟ್ಟು ಹಿಡಿದು ಟಿಕೆಟ್ ಪಡೆದುಕೊಂಡಿರೋದು. ಬಟ್ ಅವರ ಕಾರ್ಯವೈಖರಿ ಚುನಾವಣಾ ಪೂರ್ವದಲ್ಲಿ ಹೇಗೆ RSS ನಾಯಕರಿಗೆ ಸಿಟ್ಟು ತರಿಸ್ತಾ ಇದೆ? ಅಂತಹ ರೀತಿಯಾದಂತ ಒಂದು ಅವರು ಸರಿಯಾದ ರೀತಿ ಪ್ರಚಾರ ನಡೆಸ್ತಾ ಇರುವಂತ ಸನ್ನಿವೇಶ ನಿಜಕ್ಕೂ ಕಂಡು ಬರ್ತಾ ಇದೆಯಾ ಅಲ್ಲಿ? ಏನ್ ಕತೆ? ಮಾಲ್ತೇಶ್, ಪ್ರಮುಖವಾಗಿ ನೀವು ಹೇಳಿದಾಗೆ ಸಂಗಣ್ಣ ಕರಡಿ ಅವರಿಗೆ ಕೊನೆಯಲ್ಲಿ ಟಿಕೆಟ್ ಸಿಕ್ಕಿತ್ತು. ಅದಾದ ನಂತರ ಸಂಗಣ್ಣ ಕರಡಿ ಅವರೇನೋ ಪ್ರಚಾರ ಕಾರ್ಯವನ್ನ ಆರಂಭಿಸಿದ್ದಾರೆ. ಆದ್ರೆ RSS ಮುಖಂಡರಿಗೆ ಈಗ ಇಷ್ಟೊಂದು ಸಿಟ್ಟು ಬರ್ಲಿಕ್ಕೆ ಕಾರಣ ಪ್ರಮುಖವಾಗಿ ಈ ಒಂದು ಬಿಜೆಪಿಯ ಕೊಪ್ಪಳ ಬಿಜೆಪಿ ಜಿಲ್ಲೆಯಲ್ಲಿ ಎರಡನೇ ಹಂತದ ನಾಯಕರು ಸಂಗಣ್ಣ ಕರಡಿ ಅವರ ಮೇಲೆ ಒಂದು ಅಸಮಾಧಾನಗೊಂಡಿದ್ರು. ಯಾಕಂದ್ರೆ ಪ್ರಚಾರದ ಸಮಯದಲ್ಲಿ ಸಂಗಣ್ಣ ಕರಡಿ ಅವರು ಒಬ್ಬರೇ ಅಡ್ಡಾಡ್ತಿದ್ದಾರೆ, ಯಾರನ್ನೂ ಮಾತಾಡ್ತಿಲ್ಲ ಅಂತ ಹೇಳಿ ಎರಡನೇ ಹಂತದ ನಾಯಕರು ಅಸಮಾಧಾನಗೊಂಡಿದ್ರು. ಆ ವಿಷಯ ಕೂಡ RSS ಮುಖಂಡರಿಗೆ ತಲುಪಿತ್ತು. ಆ ಹಿನ್ನೆಲೆಯಲ್ಲಿ RSS ಮುಖಂಡರು ನಿನ್ನೆ ಗೌಪ್ಯ ಸಭೆ ಮಾಡಿ ಸಂಗಣ್ಣ ಕರಡಿ ಸೇರಿದಂತೆ ಬಹುತೇಕ ಕೊಪ್ಪಳ ಜಿಲ್ಲೆ ಬಿಜೆಪಿ ಮುಖಂಡರಿಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪ್ರಚಾರದ ವಿಷಯಕ್ಕೆ ಬಂದಾಗ RSS ಮುಖಂಡರು ತೀರಾ ಸಿಟ್ಟಿಗೆದ್ದಿದ್ದು, ನೀವು ಇದುವರೆಗೂ ಬ್ಯಾಲೆಟ್ ಪೇಪರ್ ಹಂಚಿಲ್ಲ, ಸರಿಯಾಗಿ ಪ್ರಚಾರ ಮಾಡಿಲ್ಲ, ಹೀಗಾಗಿ ಏನ್ ಕೆಲಸ ಮಾಡ್ತಿದ್ದೀರಿ ನೀವು ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. RSS ಮುಖಂಡರ ಹೊಡೆತಕ್ಕೆ ಬೆಚ್ಚಿ ಬಿದ್ದಂತಹ ಬಿಜೆಪಿ ಮುಖಂಡರು ರಾತ್ರೋರಾತ್ರಿ ಬ್ಯಾಲೆಟ್ ಪೇಪರ್ ಗಳನ್ನ ಹಂಚಿದ್ದಾರೆ. ಅದಲ್ಲದೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮತದಾರರ ಪಟ್ಟಿಯನ್ನ ನಿನ್ನೆ ಜೆರಾಕ್ಸ್ ಮಾಡಿ RSS ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲ ಹುಡುಗರು ಮತದಾರರ ಪಟ್ಟಿಯನ್ನ ಜೆರಾಕ್ಸ್ ಮಾಡಿ ಇಡೀ ಲೋಕಸಭಾ ವ್ಯಾಪ್ತಿಗೆ ತಲುಪಿಸಿದ್ದಾರೆ. ಯಾವಾಗ RSS ಇಂತ ಒಂದು ಖಡಕ್ ವಾರ್ನ್ ಮಾಡ್ತೋ ಆ ಸಮಯದಲ್ಲಿ ಎಚ್ಚೆತ್ತುಕೊಂಡಂತಹ ಬಿಜೆಪಿಯವರು ಈಗ ನಿನ್ನೆ ರಾತ್ರಿನೇ ಎಲ್ಲವನ್ನೂ ತಲುಪಿಸಿದ್ದಾರೆ. ರಾತ್ರೋರಾತ್ರಿ ಬ್ಯಾಲೆಟ್ ಪೇಪರ್ ಗಳನ್ನ ಪ್ರಿಂಟ್ ಮಾಡಿಸಿದ್ದಾರೆ, ಮತದಾರರ ಪಟ್ಟಿಯನ್ನ ಜೆರಾಕ್ಸ್ ಮಾಡಿಸಿದ್ದಾರೆ. ಈಗ ಎಲ್ಲವನ್ನೂ ಅವರವರಿಗೆ ತಲುಪಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಂಗಣ್ಣ ಕರಡಿ ಅವರು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂಬ ಆರೋಪವೂ ಇತ್ತು. ಅದ್ರ ಜೊತೆಗೆ ಈಗ ಈ RSS ನ ನೀವೇನಾದ್ರೂ ಚುನಾವಣೆ ಮಾಡ್ಲಿಲ್ಲ ಅಂದ್ರೆ ಹೇಳಿ, ನಾವೇ ಚುನಾವಣೆ ಮಾಡ್ತೀವಿ, RSS ಯುವಕರನ್ನ ಕರೆಸಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಈ ಒಂದು RSS ಮುಖಂಡರು ಖಡಕ್ ವಾರ್ನ್ ಮಾಡಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಶಿವಕುಮಾರ್.